ತಮಿಳುನಾಡಿನ ಮುಖ್ಯಮಂತ್ರಿ ಪ್ರಚಾರ ಮಾಡ್ತಾ ಇದ್ರು. ಆಗ ಅವರಿಗೊಂದು ಶಾಕಿಂಗ್ ಆಯಿತು. ತಂಜಾವೂರಿನಿಂದ ಬರ್ತಿರುವ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ತಂಜಾವೂರಿನಲ್ಲಿ ಕ್ಯಾಂಪೇನ್ ಮಾಡ್ತಿರ್ಬೇಕಾದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿಗಳ ಮೇಲೆ ಚಪ್ಪಲಿ ಎಸೆದಿದ್ದಾನೆ ಒಬ್ಬ. ಹಾಗಾದ್ರೆ ಏನ್ ನಡೀತು? ಬ್ರೇಕಿಂಗ್ ನ್ಯೂಸ್. ತಮಿಳುನಾಡಿನ ತಂಜಾವೂರಿನಲ್ಲಿ ಆಗಿರುವಂತಹ ಬೆಳವಣಿಗೆಗಳು. ರಾತ್ರಿ ಅಲ್ಲಿ ಘಟನೆ ನಡೆದಿದೆ. ನೀವು ನೋಡ್ತಿರುವಂತಹ ಬೆಳವಣಿಗೆ. ಇನ್ನೇನು ಬೀಳಬೇಕಾಗಿತ್ತು, ಆದರೆ ವ್ಯಾನ್ ಮೇಲೆ ಬಿತ್ತು ಆ ಚಪ್ಪಲಿ. ಯಾರೋ ಒಬ್ಬ ಅನಾಮಿಕ ಅನ್ಸುತ್ತೆ, ಎಡಪ್ಪಾಡಿ ಪಳನಿಸ್ವಾಮಿ ವ್ಯಾನ್ ಅಲ್ಲಿ ಮುಂದೆ ನಿಂತು ಪ್ರಚಾರ ಮಾಡ್ತಾ ಇದ್ರು. ಆಗ ದೂರದಿಂದ ಯಾರೋ ಚಪ್ಪಲಿ ತೆಗೆದು ಎಸ್ದ. ನೇರವಾಗಿ ಬಂತು. ಆದರೆ ವ್ಯಾನ್ ಮುಂದಕ್ಕೆ ಮೂವ್ ಆಗ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಚಪ್ಪಲಿ ಮುಖ್ಯಮಂತ್ರಿಗಳ ಮೇಲೆ ಬಿದ್ದಿಲ್ಲ, ಅದು ಅವರು ನಿಂತು ಕ್ಯಾಂಪೇನ್ ಮಾಡ್ತಿದ್ದಂಥ ವಾಹನದ ಮೇಲೆ ಬಿತ್ತು. ಆದರೆ ಚಪ್ಪಲಿ ಎಸ್ದವನು ಯಾರು ಅಂತ ಪೊಲೀಸರಿಗೆ ಗೊತ್ತಾಯಿತು. ಇಮಿಡಿಯೇಟ್ ಆಗಿ ಆತನನ್ನು ಬಂಧಿಸಿದರು. ಇದು ತಮಿಳುನಾಡಿನ ತಂಜಾವೂರಿನಲ್ಲಿ ಕ್ಯಾಂಪೇನ್ ಮಾಡ್ತಿದ್ರು ರಾತ್ರಿ. ಆ ಸಂದರ್ಭದಲ್ಲಿ ಆದಂತಹ ಘಟನೆ. ಮುಖ್ಯಮಂತ್ರಿಗಳ ಪ್ರಚಾರದಲ್ಲಿ ಚಪ್ಪಲಿ ಎಸೆದು ಒಬ್ಬ ಶಾಕ್ ಕೊಟ್ಟ. ಯಾಕೆ ಚಪ್ಪಲಿ ಎಸ್ದ, ಯಾಕೆ ಅವನು ಅಷ್ಟೊಂದು ಮಟ್ಟಿಗೆ ರೊಚ್ಚಿಗೆದ್ದು ಬಿಟ್ಟಿದ್ದ, ಅಲ್ಲಿ ಏನಾಯಿತು ಆ ಕ್ಷಣಕ್ಕೆ ಅನ್ನೋದು ಒಂದಷ್ಟು ಗೊತ್ತಾಗಬೇಕು. ಎಡಪ್ಪಾಡಿ ಪಳನಿಸ್ವಾಮಿ ನೀವು ನೋಡ್ತಾ ಇದ್ದೀರಾ, ಆ ಭಾಗದಲ್ಲಿದ್ದಾರೆ. ಅವರು ಪ್ರಚಾರವನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಚಪ್ಪಲಿ ಎಸೆದಿದ್ದು, ಆ ಚಪ್ಪಲಿಯಲ್ಲಿ ಬಂದು ಬಿದ್ದಿದ್ದು, ಅದರ ದೃಶ್ಯಾವಳಿ.